ತಂಡದಿಂದ ಮಾತಾಡ್ತಾ ಇರೋದು. ನಮ್ಮ ಶೈಲಜಾ ಮೇಡಮ್ ಜಿಲ್ಲಾಧ್ಯಕ್ಷರು ಹಾಗೂ ಮಲ್ಲೇಶ್ ಅವರು ಜಿಲ್ಲಾಧ್ಯಕ್ಷರು ಮಾತಾಡಿದ್ದಾರೆ. ನಾನು ಮಾತಾಡೋದೇನಂದ್ರೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಯತೀಂದ್ರರವರು ತಗೊಂಡಿರೋ ಒಂದು ತೀರ್ಮಾನ ನಮಗೆ ಖುಷಿ ಅನಿಸ್ತಾ ಇಲ್ಲ. ಯಾಕಂದ್ರೆ ದುಡ್ಡಿರೋರು ಮಾತ್ರ ಈಗ ಚಾಮುಂಡೇಶ್ವರಿ ದರ್ಶನ ಮಾಡ್ಬೇಕು ಅನ್ನೋ ರೂಲ್ಸ್ ಆಗ್ಬಿಟ್ಟಿದೆ. ನಮ್ಮಂತ ಸಾಮಾನ್ಯ ಜನರಿಗೆ ಇದು ತುಂಬಾ ಹೊಡೆತ ಬೀಳ್ತಿದೆ. ಈಗ ಒಂದು ಪ್ರೈಸ್ ಆಗ್ಲಿ 500 ಇದ್ದಿದ್ದು ನಮ್ಗೆ ಯಾಕೆ ಒಂದು ದೊಡ್ಡ ಮಟ್ಟದಲ್ಲಿ ತಲೆನೋವು ಅನಿಸ್ತಿರಲಿಲ್ಲ. ಬಟ್ ಈಗ 2000 ಮಾಡಿರೋದ್ರಿಂದ ಆರೋಗ್ಯದಲ್ಲಿ ಅಸ್ತವ್ಯಸ್ತ ಇರೋರು, ವಯಸ್ಕರಿಗೆ, ಬಸ್ರಿ ಬಾಣತಿಯರಿಗೆ ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಾ ಇದೆ. ಮತ್ತೆ ಅಂಗವಿಕಲರಿಗಂತೂ ಇನ್ನೂ ತೊಂದರೆ ಆಗ್ತಾ ಇದೆ. ಹಾಗಾಗಿ ದಯವಿಟ್ಟು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಹಾಗೆ ಜಿಲ್ಲಾಧಿಕಾರಿಗಳು ಈಗ ನಾವ್ ಹೇಳ್ತಾರ ಹೇಳಿಕೆ ನಾವು ತಲೆಗೆ ಗಮನದಲ್ಲಿ ಇಟ್ಕೊಂಡು ದಯವಿಟ್ಟು ಒಂದು ನ್ಯಾಯಯುತವಾಗಿ ತೀರ್ಮಾನ ತಗೊಂಡು ಹಾಗೆ ಡ್ರೆಸ್ ಕೋಡ್ ಕೂಡ ಮಾಡ್ಲೇಬೇಕು. ಈಗ ನಾವೆಲ್ಲ ಇಲ್ಲಿಂದ ಹೊರಗಡೆ ಹೋದಾಗೆಲ್ಲ ನಾವು ಡ್ರೆಸ್ ಕೋಡ್ ಹಾಕೋತೀವಿ. ಬಟ್ ನಮ್ಮ ಮೈಸೂರಲ್ಲಿ ನಾವಿದ್ದು ನಮ್ಮ ಸಂಸ್ಕೃತಿ ನಾವು ಉಳ್ಸಕ್ಕೆ ನಮ್ ಕೈಲಿ ಆಯ್ತಿಲ್ಲ ಅಂದ್ರೆ ಬೇಜಾರಾಗ್ತಾ ಇದೆ. ಹಾಗಾಗಿ ದಯವಿಟ್ಟು ಈ ನಮ್ಮ ಮನವಿಯನ್ನು ಅವರು ತಲೆಗೆ ಹಾಕೊಂಡು ನಮ್ಗೆಲ್ಲರಿಗೂ ನ್ಯಾಯ ಕೊಡಿಸ್ಬೇಕು. ಹಾಗೆ ವಾಟರ್ ಬಾಟ್ಲ್ ಆಗ್ಲಿ, ಊಟದ ವ್ಯವಸ್ಥೆ ಆಗ್ಲಿ ಯಾವ್ದೂ ಸರಿ ಇಲ್ಲ ಅಲ್ಲಿ. ಎಲ್ಲದನ್ನು ಅವ್ರ ಗಮನಕ್ಕೆ ತಗೊಂಡು ನಮ್ಗೆಲ್ಲಾ ರೀತಿಲೂ ಒಂದು ನಾವ್ ಹೇಳ್ತಾ ಇರೋ ಮನವಿನ ಅವರು ಗಮನ ಹರಿಸ್ಕೊಂಡು ಒಂದು ತೀರ್ಮಾನಕ್ಕೆ ಬಂದು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ಹೇಳ್ಬೋದು.